ಮುಖಿಯರ ಜೀವನ ಆಧಾರಿತ ವಸ್ತುಗಳನ್ನ ಇರಿಸಿ ಬಹಳಷ್ಟು ಸಿನಿಮಾಗಳು ತೆರೆ ಕಂಡಿವೆ. ಅಲ್ಲಿ ನಟರೇ ಮಂಗಳಮುಖಿಯರಾಗಿ ಅಭಿನಯ ಮಾಡಿದ್ರು. ಆದರೆ ಸದ್ಯ ತೆರೆ ಕಾಣಲಿರುವ ಶಿವಲೀಲಾ ಸಿನಿಮಾದಲ್ಲಿ ಮಂಗಳಮುಖಿಯರೇ ನಟಿಯರಾಗಿ ಅಭಿನಯಿಸಿದ್ದಾರೆ. ಅಲ್ಲದೆ ಇಬ್ಬರು ಮಂಗಳಮುಖಿಯರು ಸಹ ನಿರ್ಮಾಪಕರಾಗಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಂಗಳಮುಖಿಯರ ಜೀವನ ಆಧಾರಿತ ಕುರಿತ ಶಿವಲೀಲಾ ಎಂಬ ಕನ್ನಡ ಸಿನಿಮಾವೊಂದರ ಚಿತ್ರೀಕರಣ ನಡೀತಾ ಇದೆ. 70% ಸಿನಿಮಾದ ಕೆಲಸ ನಡೆದಿದೆ. ಇನ್ನು 30% ಸಿನಿಮಾ ಚಿತ್ರೀಕರಣದ ಕೆಲಸ ಬಾಕಿ ಇದೆ. ಕ್ಲೈಮ್ಯಾಕ್ಸ್ನ ಈ ದೃಶ್ಯಗಳನ್ನು ಚಿತ್ರೀಕರಿಸಲು ತಂಡ ಮಂಗಳೂರಿನಲ್ಲಿ ಬೀಡು ಬಿಟ್ಟಿದೆ. ಮಂಗಳೂರಿನ ಆಸುಪಾಸಿನ ಪ್ರದೇಶದಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯ ಚಿತ್ರೀಕರಣವಾಗಲಿದೆ. ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಮಂಗಳಮುಖಿಯರೇ ಪಾತ್ರ ನಿರ್ವಹಿಸಿದ್ದಾರೆ. 15ರಷ್ಟು ಮಂದಿ ಮಂಗಳಮುಖಿಯರು ಮುಖ್ಯ ಪಾತ್ರ ನಿರ್ವಹಿಸಿದ್ದರೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸುಮಾರು 2000ದಷ್ಟು ಮಂಗಳಮುಖಿಯರು ಪಾತ್ರ ನಿರ್ವಹಿಸಲಿದ್ದಾರೆ ಅಂತ ಸಿನಿಮಾ ತಂಡ ಹೇಳಿದೆ. ಅನಿ ಮಂಗಳೂರು ಅಂತ ಹೇಳಿ ಈ ಮೂವಿ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಆಗಿರುವಂತಹ ದಬ್ಬಾಳಿಕೆಗಳು, ಅಂದ್ರೆ ಎಷ್ಟು ನಮ್ಮ ಸಾಮಾಜಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಮತ್ತೆ ರಾಜಕೀಯವಾಗಿ ನಮ್ಮನ್ನು ಯಾವಾಗ್ಲೂ ತುಂಬಾ ಜನ ತುಳಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಮೂವಿ ಮಾಡ್ತಾ ಇರೋದು. ಅಂದ್ರೆ ನಮ್ಮದ್ದು ಯಾರಿಗೆ ಅಂದ್ರೆ ಒಂದು ಜನರಿಗೆ ಅಂದ್ರೆ 2 ಜನಕ್ಕೆ 3 ಜನಕ್ಕೆ ಮಾತ್ರ ನಾವು ಅಕ್ಕಪಕ್ಕ ಹೇಳ್ಬೋದು. ಆದ್ರೆ ಮೂವಿ ಮಾಡೋದ್ ಮುಖಾಂತರ ಇಡೀ ಅಂದ್ರೆ ಈ ಪ್ರಪಂಚಕ್ಕನೆ ಗೊತ್ತಾಗತ್ತಂತ ಹೇಳಿದ್ರು. ನನ್ಗೆ ಇನ್ನೊಂದು ಖುಷಿ ವಿಚಾರ ಹೇಳ್ಬೇಕಂತಂದ್ರೆ ನಾನೊಂದು ಹಣ ಅಂದ್ರೆ ₹1 ಕಲೆಕ್ಷನ್ ಮಾಡಿರೋ ದುಡ್ಡಿಂದ ನಾನು ಇದ್ರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ನಾನು ವರ್ಕ್ ಮಾಡ್ತಿದ್ದೇನೆ. ಅದೇ ರೀತಿಯಾಗಿರುವಂತ ಈ ಇಡೀ ದೇಶದಲ್ಲಿ ಕೂಡ ಒಂದು ಗಂಡ್ಮಕ್ಳು ನೋಡಿರ್ಬೋದು, ಹೆಣ್ಮಕ್ಳು ನೋಡಿರ್ಬೋದು, ಇದರಲ್ಲಿ ಪ್ರೊಡ್ಯೂಸರ್ ಮತ್ತೆ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದಾರೆ. ಆದ್ರೆ ಇದೇ ಮೊದಲನೇ ಬಾರಿಗೆ ನಮ್ಮ ತೃತೀಯ ಲಿಂಗಿಯವರು ಕೂಡ ನಾವು ಕೂಡ ಒಂದು ನಮ್ಮ ಹತ್ರನೂ ಆಗುತ್ತೆ, ನಮಗೂ ಸಾಧ್ಯ ಅಂತ ಹೇಳಲಿಕ್ಕೆ ಈ ಕೋ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀವಿ. ಜಾನಪದ ಕಲಾವಿದೆ ಮಂಜಮ್ಮ ಜೋಗತಿಯವರು ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಜೊತೆಗೆ ಹನಿ ಮಂಗಳೂರು ಎಂಬ ಮಂಗಳಮುಖಿ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸುವುದರೊಂದಿಗೆ ಸಹ ನಿರ್ಮಾಪಕರು ಆಗಿದ್ದಾರೆ. ರಾಶಿ, ಪವಿತ್ರ ಸೇರಿದಂತೆ 4-5 ಮಂಗಳಮುಖಿಯರು ಖಳನಾಯಕಿಯಾಗಿ ವಿಜೃಂಭಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ದಚ್ಚು ದಿವಾಕರ್ ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಾಯಕ ನಟರಾಗಿ ಬಣ್ಣ ಹಚ್ಚಿದ್ದಾರೆ. ಆಕ್ಚುಲಿ ಇಲ್ಲಿ ನಾನು ಮೇನ್ ಲೀಡ್ ಆಗಿ ಒಂದು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅಂಡ್ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಮಾಡ್ತಿದ್ದೀನಿ ಅನ್ನೋ ಒಂದು ನಿರ್ಣಯ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿರ್ಬೋದು, ಬಟ್ ಇವಾಗ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತ ಅವಕಾಶ ಪ್ರತಿಯೊಬ್ಬರಿಗೂ ಸಿಕ್ಕಿದೆ. ನಿಮ್ಮಿಂದ ನನಗೆ ಸಿಕ್ಕಿದೆ ಈ ಒಂದು ಅವಕಾಶ. ನೀವು ಕೊಟ್ಟಿರೋ ಪ್ರೀತಿಯಿಂದ ಮೇಲೋಗ್ತಾ ಇದ್ದೀನಿ. ಅಂದ್ರೆ ಟ್ರಾನ್ಸ್ಜೆಂಡರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅದೊಂದು ಫೀಲ್ ಯಾವ ತರ ಇರುತ್ತೆ ಅಂದ್ರೆ, ನಾನು ಆಕ್ಚುಲಿ ತುಂಬಾ ಜನ ಹುಡುಗಿರ್ ಜೊತೆ ಆಕ್ಟ್ ಮಾಡಿದೀನಿ, ಮೇನ್ ಹೀರೋಗಳ ಜೊತೆ ನಾನು ಅಷ್ಟೊಂದು ಇದ್ರಲ್ಲಿ ಶೂಟ್ಗಳಲ್ಲಿ ಮಾಡಿದೀನಿ. ಅವಾಗ ಫೀಲೇ ಬೇರೆ. ಒಬ್ಬ ಟ್ರಾನ್ಸ್ಜೆಂಡರ್ ಯಾರು ಬೇಡ ಅಂತ ತಳ್ಳಿರೋರ ಜೊತೆ ನಾವು ಆಕ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಪ್ರೌಡ್ ಇದೆ. ಅಂಡ್ ಈ ಚಾನ್ಸ್ ಕೊಟ್ಟಿದ್ದ ಅಶೋಕ್ ಜಯರಾಮ್ ಸರ್, ಆಕ್ಚುಲಿ ಅವ್ರಿಗೂ ನಂಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಸರ್ ಅಲ್ಲ, ಒಬ್ಬ ಅಣ್ಣ ಅಂತಾನೆ ನಾವು ಮಾತಾಡೋದು. ಅಂಡ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಒಂದು ಸ್ಟೋರಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೊಂತಂದ್ರೆ ಎಂಡಿಂಗ್ ಅಲ್ಲಿ ಬರ್ಬೇಕಾದ್ರೆ ನಿಮ್ಮ ಫೀಲೇ ಕನ್ವರ್ಟ್ ಆಗುತ್ತೆ. ಅವ್ರ ಬಗ್ಗೆ ನಿಮ್ಗೆ ಏನ್ ಒಪಿನಿಯನ್ ಇರುತ್ತೋ ಆಚೆ ಬಂದ್ಮೇಲೆ ಅವ್ರ ಮೇಲಿರೋ ಒಪಿನಿಯನ್ ಡೆಡ್ ಆಪೋಸಿಟ್ ಒಳ್ಳೆ ಒಪಿನಿಯನ್ ಆಗಂತೂ 100% ಬರುತ್ತೆ ಅನ್ನೋ ಹೋಪ್ ಅಂತೂ ಕೊಡ್ತೇನೆ. ನಿರ್ಮಾಪಕ ನಿರ್ದೇಶಕರಾಗಿರುವ ಅಶೋಕ್ ಜಯರಾಮ್ ಅವರು ಮಂಗಳಮುಖಿಯರ ಮೇಲಿನ ಕಾಳಜಿಯಿಂದ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಒಟ್ಟಿನಲ್ಲಿ ನಾನು ಅವನಲ್ಲ ಅವಳು ಕಲ್ಪನಾದಂತಹ ಮಂಗಳಮುಖಿಯರ ಸಿನಿಮಾ ಕನ್ನಡದಲ್ಲಿ ಸೆಟ್ಟೇರಿದ್ದರೂ ಶಿವಲೀಲಾದಲ್ಲಿ ಮಂಗಳಮುಖಿಯರೇ ಸಿನಿಮಾದಲ್ಲಿ ಅಭಿನಯಿಸಿದ್ದು ವಿಶೇಷವೆನಿಸಿದೆ. ಖಂಡಿತ ಸರ್, ಈ ಮೂವಿಲಿ ಆ ಪಾತ್ರ ಸಿಗಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಟ್ರಾನ್ಸ್ ಅಂದಿದ ತಕ್ಷಣನೇ ಸಮಾಜ ನೋಡೋ ದೃಷ್ಟಿನೇ ಬೇರೆ ತರ ಇರುತ್ತೆ. ಅದು ಈ ಮೂವಿಲಿ ನಮ್ಗೆ ಒಳ್ಳೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅದು ಮುಖ್ಯವಾಗಿ ಒಂದು ಖಳನಾಯಕಿಯಾಗಿ ಈ ಮೂವಿಲಿ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾನೇ ಸಂತೋಷ ಆಗ್ತಿದೆ ಸರ್. ನಮ್ಮವರು ಏನ್ ಬೇಕಂದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಮೂವಿ ತುಂಬಾ ಒಂದು ಉತ್ತರ ಕೊಡುತ್ತೆ. ಈ ಮೂವಿ ರಿಲೀಸ್ ಆಗಿದ ತಕ್ಷಣನೇ ಗೊತ್ತಾಗುತ್ತೆ ಪಬ್ಲಿಕ್ಗೆ ಈ ತರ ನಮ್ದು ಕಷ್ಟ ಇದೆಯಾ ಅಂತ. ಖಂಡಿತ ಸಮಾಜಕ್ಕೆ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ನಮ್ಮನ್ನ ನೋಡಿದ್ರೆ ಜನ ಹಂಗೆ ನುಂಗ ತರ ನೋಡ್ತಾರೆ. ಬೇರೆ ಬೇರೆ ತರ ಜನಕ್ಕೆ ಮಂಗಳಮುಖಿ ಅನ್ನೋ ಪದ ಹೆಸರು ಕೇಳಿದ್ರೆ 70% ಜನನು ಒಂಥರ ಅಸಹ್ಯ ಪಡ್ತಾರೆ ಸರ್. ನಾನ್ ನೋಡ್ದ ಹಾಗೆ ಏನೋ ನಮ್ಮನ್ನ ನೋಡೇ ಇರಲ್ವೇನೋ ಆ ತರ ನೋಡ್ತಾರೆ. ದೃಷ್ಟಿನೇ ಬೇರೆ ತರ ಇರುತ್ತೆ. ಇದೆಲ್ಲ ಕಮ್ಮಿ ಆಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.